ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಭಾಷಾ ವಿವಾದಕ್ಕೆ ಸಂಬಂಧಪಟ್ಟಂತೆ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ನಮ್ಮ ಕನ್ನಡಿಗ ನಿರ್ವಾಹಕನ ಮೇಲೆ ಏನು ಹಲ್ಲೆ ಮಾಡಿದರು ಕೆಲ ಮರಾಠಿ ಪುಂಡರು. ಬಟ್ ಈಗ ನೋಡಿ, ಮುಯಿಗೆ ಮುಯಿ ನಾವು ಸುಮ್ಮನೆ ಕನ್ನಡಿಗರು ಬಳೆ ತೊಟ್ಕೊಂಡು ಕೂತಿಲ್ಲ ನಾವು. ಯಾಕಂತ ಹೇಳಿದ್ರೆ ಅಲ್ಲಿಂದ ನಮ್ಮ ಬಸ್ಗೆ ಕಪ್ಪು ಮಸಿಯನ್ನು ಬಳದು ಕಳಿಸ್ತಾರೆ. ಜೈ ಮಹಾರಾಷ್ಟ್ರ ಈ ರೀತಿಯಾಗಿ ಕೆಲವೊಂದಿಷ್ಟು ಬರಗಳನ್ನು ಮಾಡಿ ಅಲ್ಲಿ ನಮ್ಮ ಅಂಬಾರಿ ಬಸ್ಸು, ಇನ್ನು ನಮ್ಮ ಕರ್ನಾಟಕದ ಎಲ್ಲ KSRTC ಬಸ್ಗಳನ್ನು ಈ ರೀತಿಯ ಅಂದಗೆಡವಿ ಕಳಿಸ್ತಾರೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ಹಾಗಾಗಿನೇ ಕರ್ನಾಟಕದಿಂದಲೂ ಕೂಡ ಪ್ರತ್ಯುತ್ತರವನ್ನು ಕೊಡಲಾಗ್ತಾ ಇದೆ. ನೋಡಿ, ನಿನ್ನೆ ನಮ್ಮ ಬಸ್ಸು ಅಂಬಾರಿ ಬಸ್ಸು ಹೇಗಿತ್ತು, ಹೇಗೆ ಮಾಡಿದರು ಅಂಥೇಳಿ. ಅಂದರೆ ಈಗ ಶಿವಸೇನೆ ಮತ್ತು MES ಪುಡಾರಿಗಳ ಪುಂಡಾಟಕ್ಕೆ ಮುಂದುವರೆದಿದೆ. ಹಾಗೆಯೇ ಈಗ ದೊಡ್ಡ ಮಟ್ಟದ ಹೋರಾಟಗಳು ಕೂಡ ಶುರುವಾಗ್ತಾ ಇದೆ. ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಮರಾಠಿ ಕೆಲ ಪುಂಡರು ಬಗ್ತಾ ಇಲ್ಲ. ಇನ್ನು ಅವರು ಹೇಗೆ ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೋ ಅದಕ್ಕೆ ಪ್ರತ್ಯುತ್ತರವನ್ನು ಕನ್ನಡಿಗರು ಕೊಟ್ಟೇ ಕೊಡ್ತಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಬಟ್ ಜೀವನ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಆಯಿತು, ಘಟನೆ ಆಗಿದೆ, ಈಗ ನಾವು ಕೂಡ ವಾಪಸ್ ಅವ್ರಿಗೆ ರಿವೆಂಜ್ ಕೊಡ್ತಾ ಇದ್ದೀವಿ. ಇದು ಎಲ್ಲಿವರೆಗೂ ಹಾಗಾದ್ರೆ ಮುಂದುವರಿಯುತ್ತೆ ಅಂತ ಹೇಳಿ ಇದಕ್ಕೆ ಬ್ರೇಕ್ ಬೀಳೋದು ಯಾವಾಗ? ಯಾಕಂದ್ರೆ ನನಗೇನಂದ್ರೆ ಇಲ್ಲಿ ಅಮಾಯಕರು ಬಲಿ ಆಗ್ಬಾರ್ದು ಅಂತ ಅಷ್ಟೇ. ಹೌದೌದು. ಏನಂತಂದ್ರೆ ಈಗೇನು ರಿವೆಂಜ್ ಅಂತ ಹೇಳ್ತಿದಾರಲ್ಲ, ಈಗೇನು ಅವ್ರು ರಿವೆಂಜ್ ತಗೊಳ್ತಿದಾರಲ್ಲ MSRTC ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಸ್ಗಳಿಗೆ ಬೆಂಕಿ ಹಚ್ಚಿ ಏನದು ಕಪ್ಪು ಮಸಿಯನ್ನ ಬಳದು ರಿವೆಂಜ್ ತಗೊಳ್ತಾ ಇದ್ರಲ್ಲ, ಅದು ನಮಗೆ ತುಂಬಾ ಇಫೆಕ್ಟ್ ಆಗತ್ತೆ. ಯಾಕಂತಂದ್ರೆ ನಮ್ದು KSRTC ಬಸ್ಗಳಿದಾವಲ್ಲ, ಅವೇನು ಕಾಂಜಿ ಪಿಂಜಿ ಅಲ್ಲ, ಇಂಪೋರ್ಟೆಡ್ ಇಂಡಿಯಾದಲ್ಲೇ ನಂಬರ್ 1 ಸಾರಿಗೆ ಸಂಸ್ಥೆಯಾಗಿದೆ ನಮ್ಮ KSRTC. ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆ ಏನಂತಂದ್ರೆ ಅವುಗಳಿಗೆ ಕಪ್ಪು ಮಸಿ ಬಳಿಯೋದೇ ಬೇಡ, ಅವುಗಳನ್ನ ವಿಕೃತಿ ಮಾಡೋದೇ ಬೇಡ. ಆಲ್ರೆಡಿ ಅವು ವಿಕೃತಿ ಆಗಿ ಹೋಗ್ಬಿಟ್ಟಿದೆ. ನೀವು ನೋಡಿರಬಹುದು ಒಂದೊಂದು ಸರ್ತಿ ಸೋಷಿಯಲ್ ಮೀಡಿಯಾದಲ್ಲಿ, ಒಂದೇ ಒಂದು ಸರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮಹಾರಾಷ್ಟ್ರ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಂತ ಹೊಡಿರಿ, ಎಷ್ಟು ಗುಜರಿ ಆಗಿದಾವ ಅಂತಂದ್ರೆ, ನಿಮ್ದೇನು ಪ್ರತಿಭಟನೆ ಇದೆಯಲ್ಲ, ನೀವೇನು ಕನ್ನಡಿಗರ ಮೇಲೆ ಏನು ದಬ್ಬಾಳಿಕೆ ಮಾಡ್ತಿರಲ್ಲ, ಆ ಪ್ರತಿಭಟನೆಯನ್ನ ನಿಮ್ಮ ರಾಜ್ಯದಲ್ಲಿ ಫಸ್ಟ್ ಟ್ರಾನ್ಸ್ಪೋರ್ಟ್ ಬಸ್ಗಳನ್ನು ಫಸ್ಟ್ ರಿಪೇರಿ ಮಾಡ್ಕೊಳ್ಳಿ. ಆಮೇಲೆ ನೀವು ಬೇರೆಯವರ ಕರ್ನಾಟಕ ಬಸ್ಗಳಿಗೆ ಆಮೇಲೆ ಬಣ್ಣ ಬಳಿರಿ. ನೀವೇನು ಬಣ್ಣ ಬಳಿಯೋದಕ್ಕೆ ನೀವೇನು ದುಡ್ಡು ಖರ್ಚು ಮಾಡ್ತಿದ್ದೀರಲ್ಲ, ಅದೇ ದುಡ್ಡು ಖರ್ಚನ್ನ ಒಂದು ಬಸ್ಸಾದರೂ ತೊಗೊಂಡ್ಬಿಡಿ. ಅಷ್ಟು ಕೆಟ್ಟ ಹೋಗಿದೆ ನಿಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮು. ನೀವೇನು ಒಂದು ಬಸ್ಗೆ ನೀವು ಅದೇನು ಅಂಬಾರಿ ಕಾಣಿಸ್ತಾ ಇದೆಯಲ್ಲ, ಆ ಅಂಬಾರಿ ಬಸ್ಸದು ಅದು ರಿಪೇರಿ ಮಾಡೋದಕ್ಕೆ ಅದನ್ನು ವಿಕೃತಿ ಮಾಡಿದಾರಲ್ಲ, ಅದ್ರ ತುಂಬ ಬೆಲೆ ಇದೆ ಅದರದ್ದು. ಹೌದು ಹೌದು. ನಾನು ನೋಡಿದ ಪ್ರಕಾರ ಮಹಾರಾಷ್ಟ್ರ ಬಸ್ ಸಾರಿಗೆ ಸಂಸ್ಥೆನಲ್ಲಿ ಒಂದು ಇಂಥ ಬಸ್ ಇಲ್ಲ ಅಂತ ಅನ್ಸುತ್ತೆ. ಬಸ್ಸು ಏನಂತಂದ್ರೆ ಇದು ನೋಡಿ, ಇವೆಲ್ಲ ಇದಾವಲ್ಲ, ಇವೆಲ್ಲ ಗುಜರಿ ಬಸ್ಗಳು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ರೋಶಕ್ಕೆ ಕಾರಣವಾಗಿದ್ದಂತಹ ಒಂದು ಟ್ರಾನ್ಸ್ಪೋರ್ಟ್ ಸಂಸ್ಥೆ ಅಂತಂದರೆ ಅದುವೇ ಮಹಾರಾಷ್ಟ್ರ ರಸ್ತೆ ಸಾರಿಗೆ ಸಂಸ್ಥೆ. ಈಗೇನು ಒಂದು ನಮ್ದೇನು ರಿಪೇರಿ ಮಾಡೋದಕ್ಕೆ ಆಗುತ್ತಲ್ಲ, ಆ ಬೆಲೆ ಅವರು ರಿಪೇರಿ ಮಾಡೋದಕ್ಕೆ ತಗೊಳ್ಳಿ. ಏನಂತಂದರೆ ಈಗ ಮಹಾರಾಷ್ಟ್ರ ಬಸ್ಗಳಿದಾವಲ್ಲ, ಅವುಗಳಿಗೆ ಒಂದು ಬಸ್ನಿಂದ ಅವರು ಏನು ಒಂದು ಬಸ್ ಇದೆಯಲ್ಲ, ಆ ಬಸ್ನ ಬೆಲೆ ಇದೆಯಲ್ಲ, ಆ ಬಸ್ನ ಬೆಲೆನಲ್ಲಿ ಅವರು ಒಂದು 10 ರಿಂದ 15 ಬಸ್ಗಳನ್ನು ರಿಪೇರಿ ಮಾಡ್ಕೊಳ್ಬಹುದು. ಅಷ್ಟು ಕೆಟ್ಟದಾಗಿರೋ ಟ್ರಾನ್ಸ್ಪೋರ್ಟು ನಿಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಇಂತಹ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದಾವಲ್ಲ, ಇಂಥವುಗಳನ್ನು ಫಸ್ಟ್ ರಿಪೇರಿ ಮಾಡ್ಕೊಳ್ಳಿ, ಆಮೇಲೆ ಜಗಳ ಆಡೋಣ ಕರ್ನಾಟಕ ಮಹಾರಾಷ್ಟ್ರ ಅಂತ. ನೀವೇನೋ ಬಣ್ಣ ಬಳಿತೀರಾ ಎಲ್ಲ ಆಗತ್ತೆ, ಬಟ್ ಏನಂತಂದ್ರೆ ಇದು ರಾಜ್ಯದ ಜನರಿಗೆ, ಗಡಿ ಭಾಗದ ಜನರಿಗೆ, ಎಷ್ಟೋ ಜನ ಏನಂತಂದ್ರೆ ಕರ್ನಾಟಕದಲ್ಲಿರುವಂತಹ ಎಷ್ಟೋ ರೋಗಿಗಳು ಮಹಾರಾಷ್ಟ್ರದಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಇವರು ಮಾಡುವಂತಹ ಪುಂಡಾಟಕ್ಕೆ ಅಲ್ಲಿ ಏನಾಗತ್ತಂದ್ರೆ ಕರ್ನಾಟಕದ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಹೋಗಲ್ಲ, ಮಹಾರಾಷ್ಟ್ರದ ಬಸ್ಸುಗಳು ಕರ್ನಾಟಕಕ್ಕೆ ಬರಲ್ಲ. ಸೊ ಹೀಗಾಗಿ ರೋಗಿಗಳಿಗಾಗಿರಬಹುದು, ಬಡವರಿಗಾಗಿರಬಹುದು, ಅಲ್ಲಿ ಮಾಡ್ತಾ ಇರುವಂತಹ ಕೆಲಸಗಾರರಿಗಾಗಿರಬಹುದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೊಂದು ವಿಷಯ ಏನಂತಂದ್ರೆ, ನಾನು ಬೆಳಗಾವಿಯವನೇ ಆಗಿರೋದ್ರಿಂದ ನನಗೆ ಅನುಭವ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸಾರಿಗೆ ಬಸ್ ವ್ಯವಸ್ಥೆ ಹೆಂಗಿದೆ ಅಂತ. ಇವರೇನು ಬಣ್ಣ ಹಚ್ಚಿದಾರಲ್ಲ, ಇದೇ ಬಣ್ಣ ಹಚ್ಚಿದಿರುವಂತಹ ಬಸ್ನಲ್ಲಿಗೆ ಇದೇ ಮರಾಠಿಗರು, ಇದೇ MES ಪುಂಡರು ಓಡಾಡ್ತಾರೆ. ಯಾಕಂತಂದ್ರೆ ಒಂದು ಚಿಂಚಲಿ ಮತ್ತೆ ರಾಯಭಾಗ ಟು ಮುಂಬೈಗೆ ಒಂದು ಬಸ್ ಹೋಗುತ್ತೆ. ಆ ರಾಯಭಾಗದಿಂದ ಒಂದು ಏನಂತಂದ್ರೆ ಸಾಂಗ್ಲಿ ಮತ್ತು ಮಿರಜ್ ಮಾರ್ಗವಾಗಿ ಹೋಗುತ್ತೆ ಅದು ಬಸ್ಸು. ಸಾಂಗ್ಲಿ, ಮಿರಜ್, ಸಾತಾರಾ, ಕರಾಡ್ನಲ್ಲಿ ಇದೇ ಬಸ್ಗೋಸ್ಕರ, ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳಿಗೋಸ್ಕರ ಮರಾಠಿಗರು ಕಾದು ಕುಳಿತಿರ್ತಾರೆ. ಇದೇ ಬಸ್ಗೆ ಹೋಗೋಣಪ್ಪ ಆರಾಮಾಗಿರತ್ತೆ ಅಂತ. ಯಾಕಂತಂದ್ರೆ ಅವ್ರ ಬಸ್ಗಳಲ್ಲಿ ಅಷ್ಟೊಂದು ವ್ಯವಸ್ಥೆ ಇಲ್ಲ, ಸೌಂಡ್ ಬರುತ್ತೆ, ಆಮೇಲೆ ಅವ್ಯವಸ್ಥೆಯಿಂದ ಕೂಡಿರುತ್ತೆ, ಸ್ಮೆಲ್ ಬರುತ್ತೆ. ಮಹಾರಾಷ್ಟ್ರದಲ್ಲಿ KSRTC ಮಹಾರಾಷ್ಟ್ರದ ಬಸ್ಗಳಲ್ಲಿ ಅಲ್ಲೇ ಉಗುಳ್ತಾರೆ, ಅಷ್ಟು ಗಲೀಜಾಗಿರುತ್ತೆ ಅವ್ರ ಬಸ್ಗಳು.
ನಿಜ. ಸೊ ಏನಂತಂದರೆ ನಾನು ಹೇಳುವ ತಾತ್ಪರ್ಯ ಏನಂತಂದರೆ ಕರ್ನಾಟಕದ ಬಸ್ಗಳಲ್ಲೇ ನೀವು ಓಡಾಡ್ತೀರಾ, ನೀವು ಕೂಡ ಆದಷ್ಟು ಏನಂತಂದರೆ ಎಷ್ಟೋ ಜನ ನೀವು ಕೂಡ KSRTC ಬಸ್ಗಳನ್ನೇ ನೀವು ಅವಲಂಬಿಸಿದ್ದೀರಾ. ಇಂತಹ ವಿಕೃತಿ ಮೆರೆಯೋದು, ಇಂತಹ ದಬ್ಬಾಳಿಕೆ ಮಾಡೋದು, ನಿನ್ನೆ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿತ್ತು. ಪುಣೆ ಏನಂತಂದರೆ ಸ್ವಾರ್ಗೇಟ್ ಬಸ್ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಡ್ರೈವರ್ ಮೇಲೆ ಏನಂತಂದರೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಅಂತಂದರೆ ಆವಾಜ್ ಹಾಕ್ತಾರೆ, ನೀನು ಕರ್ನಾಟಕದಲ್ಲಿ ನೀನು ಮರಾಠಿ ಮಾತಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಗೊತ್ತಿಲ್ಲ, ಈ ಥರ ಜಗಳ ಆಡೋದ್ರಿಂದ ಮತ್ತು ಯಾರಿಗೂ ಲಾಭ ಆಗಲ್ಲ, ಯಾರಿಗೂ ನಷ್ಟ ಆಗಲ್ಲ, ನಮ್ಗಳಿಗೆ ನಷ್ಟ ಆಗತ್ತೆ. ಈಗೇನು MES ಕಾರ್ಯಕರ್ತ ಏನು ಪ್ರತಿಭಟನೆ ಮಾಡ್ತಿದ್ದಾನಲ್ಲ, ಆ ಪ್ರತಿಭಟನೆ ಮಾಡ್ತಾ ಇರುವಂತಹ ಮನೆಯಲ್ಲಿರುವವರೇ ಒಬ್ಬರು ಕರ್ನಾಟಕಕ್ಕೆ ಟ್ರೀಟ್ಮೆಂಟ್ಗೋಸ್ಕರನೋ ಅಥವಾ ಕೆಲಸಕ್ಕೋಸ್ಕರನೋ ಏನೋ ಒಂದು ಬಂದಿರ್ತಾರೆ. ಬಟ್ ಅದೆಲ್ಲವನ್ನ ಮರೆತು ಈ ಥರ ಪುಂಡಾಟ ಮಾಡೋದು ಮಾಡ್ತಿದ್ದಾರೆ. ನಿಜ ಜೀವನ. ಈಗ ನೀವು ಹೇಳಿದ ಹಾಗೆ ನಮ್ಮ ಕರ್ನಾಟಕದ ಸಾರಿಗೆ ಅತ್ಯದ್ಭುತವಾಗಿ ಸೇವೆ ಕೊಡೋದ್ರ ಜೊತೆಗೆ ಬಹಳ ಸುಂದರವಾಗಿರುವಂಥ ಬಸ್ ನಮ್ಮದು. ಬೇರೆ ಯಾವುದು ಕೂಡ ತಮಿಳ್ನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಅಷ್ಟು ಬ್ಯೂಟಿಫುಲ್ ಆಗಿ ಇರುವಂತಹ ಬಸ್ ಯಾವುದು ಕೂಡ ಇಲ್ಲ. ಬಟ್ ಇರಲಿ, ಈಗ ಕೆಲ ಮರಾಠಿ ಪುಂಡರಿಗೇನೋ ಗದ್ದಲ ಎಬ್ಬಿಸ್ತಾ ಇದ್ದಾರೆ. ಕನ್ನಡಪರ ಹೋರಾಟಗಾರರು ಸಿಂಹಗರ್ಜನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ, ಹೋಗ್ತಾರೆ, ಪ್ರತಿಭಟನೆ ಕೂಡ ಇದೆ. ರಾಮಲಿಂಗಾರೆಡ್ಡಿ ಕೂಡ ಹೋಗ್ತಾರೆ. ನಿರ್ವಾಹಕರು, ಕಂಡಕ್ಟರ್ಗೆ ಭಾಳ ಭಯ ಇದೆ, ಎಲ್ಲಿ ಇವರು ಅಮಾಯಕರನ್ನು ಹೊಡೆದು ಬಿಡ್ತಾರೆ ಇವರು, ಯಾಕಂದರೆ ಯಾರೋ ಏನೋ ಮಾಡಿರ್ತಾರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು ಅಂತ ಹೇಳಿ. ಹಾಗಾಗಿನೇ ನೀವು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದರೆ ನಿಮ್ಮವರು ಕೂಡ ಇಲ್ಲಿದ್ದಾರೆ, ಹಾಗಾಗಿ ನಿಮ್ಮನ್ನು ಕೂಡ ನಾವು ಬಿಡಲ್ಲ ಅನ್ನುವಂಥ ಎಚ್ಚರಿಕೆ ಅದು ಪದೇ